ಎಲ್ಲ ಮೇಕಪ್ ಆರ್ಟಿಸ್ಟ್ ಗಳನ್ನ ಸನ್ಮಾನಿಸುವಂತಹ ಸಮಯ ಇದೀಗ ಬಂದಿದೆ. ಶಾಲಿನಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಇವರನ್ನ ಪುರಸ್ಕರಿಸೋದಕ್ಕೆ ಅವಂತಿಕಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಬೃಂದಾ ಜೋರಾದ ಚಪ್ಪಾಳೆ ಬರಬೇಕು. ಶಾಲಿನಿ ಅವರಿಗೆ ಇನ್ನು ಮುಂದೆ ಹೋಗಿ ಅನ್ಸಲ್ಲ. ಶಾಲಿನಿ ಅವರು ಮೇಕಪ್ ಆರ್ಟಿಸ್ಟ್ ಬೆಂಗಳೂರು. ಮೇಘಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೇಘಾ ಅವರು ಜೋರಾದ ಚಪ್ಪಾಳೆ ಬರಬೇಕು ಮೇಘಾ ಅವರಿಗೆ. ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್ ಇನ್ ದ ಸಿಟಿ ಮೇಘಾ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಮೇಘಾ ಅವರಿಗೆ. ಸುಶೀಲಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸುಶೀಲಾ ಜೋರಾದ ಚಪ್ಪಾಳೆ ಬರಬೇಕು ಸುಶೀಲಾ ಅವರಿಗೆ. ನಾವು ಚೆನ್ನಾಗಿ ಕಾಣಬೇಕು ಅಂತ ನಮಗೋಸ್ಕರ ಮೇಕಪ್ ಮಾಡುವಂತಹ ಎಲ್ಲ ಮೇಕಪ್ ಆರ್ಟಿಸ್ಟ್ ಗಳಿರೋ ಒಂದು ಜೋರಾದ ಚಪ್ಪಾಳೆ ಬರಬೇಕು ಸುಶೀಲಾ ಅವರಿಗೆ. ಮಂಗಳ ಆನ್ ಸ್ಟೇಜ್ ಪ್ಲೀಸ್. ಮಂಗಳ ವಿಮಲಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವಿಮಲಾ ಲಾವಣ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆ ಬರಲಿ ಲಾವಣ್ಯ ಅವರಿಗೆ. ಲಾವಣ್ಯ ಚೈತನ್ಯ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಚೈತನ್ಯ ಅವರು ಮೇಘನಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೇಘನಾ ಅವರು ಲೇಡೀಸ್ ಅಂಡ್ ಜೆಂಟಲ್ಮೆನ್ ಜೋರಾದ ಚಪ್ಪಾಳೆ ಬರಬೇಕು ಗೀತಾ ಅವರಿಗೆ. ಸುಕನ್ಯಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸುಕನ್ಯಾ ಅವರು ಒಂದು ಜೋರಾದ ಚಪ್ಪಾಳೆ ಬರಲಿ ಸುಕನ್ಯಾ ಅವರಿಗೆ. ಚಪ್ಪಾಳೆ ಪ್ಲೀಸ್. ಸುಕನ್ಯಾ ಫೋಟೋ ತೆಗೋಣ. ಹಿಂಗೆ ಚೆನ್ನಾಗಿದೆ. ಆ ಕಡೆ ಫ್ರೇಮ್ ಈ ಕಡೆ ಫ್ರೇಮ್ ಹಂಗೆ ಒಂದು ಫೋಟೋ. ಓಕೆ ಎಲ್ಲರೂ ನಗ್ತಾ ಇದ್ದೀರಾ ತಾನೆ? ಓಕೆ ನಿಮ್ಗೊಂದು ಕ್ವೆಶ್ಚನ್ ಇದೆ. ಇವಾಗ ಎಲ್ಲರೂ ಮೇಕಪ್ ಮಾಡಿದ ತಕ್ಷಣ ಬೆಳ್ಳಗೆ ಹೋಗ್ಬಿಡ್ತಾರೆ. ಕಾಗೇನು ಕೋಗಿಲೆ ಆಗುತ್ತೆ ಅಂತಾರೆ. ಕೋಗಿಲಲ್ಲ ಆಕ್ಚುಲಿ ನವಿಲ್ ಆಗುತ್ತೆ ಅಂತಾರೆ. ಅದೆಷ್ಟು ನಿಜ? ಈ ಕಡೆ ಯಾರಾದ್ರೂ ಇದರ ಆನ್ಸರ್ ಮಾಡೋರು? ಕಾಗೆನ ಕೋಗಿಲೆ ಮಾಡಲ್ಲ. ಯಾರು ತುಂಬಾ ಚೆನ್ನಾಗಿರ್ತಾರೆ ಅವ್ರು ಇನ್ನೂ ಚೆನ್ನಾಗಿ ಮಾಡಕ್ಕೆ ಯೂನಿಕ್ ಆಗಿ ಚೆನ್ನಾಗಿ ಕಾಣೋ ಹಂಗೆ ಮಾಡೋದೇ ನಮ್ಮ ಕೆಲಸ. ಎಕ್ಸ್ಟ್ರಾ ಏನು ಮಾಡಕ್ ಹೋಗಲ್ಲ ನಾವು.
ಈ ಪ್ರಶ್ನೆ ಆಕ್ಚುಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಕಮೆಂಟ್ ಹಾಕ್ತಿರ್ತಾರೆ ಗೊತ್ತಾ, ಅಲ್ಲಿ ಜಾಸ್ತಿ ಬರುತ್ತೆ. ಏನ್ ಬಿಡುಗರು ಲೇಪನ ಮಾಡಿದ ತಕ್ಷಣ ಅದು ಇದಾಗತ್ತೆ ಅಂತ. ಕರೆಕ್ಟ್ ಅಲ್ವಾ? ಅದಕ್ಕೆ ಸರಿಯಾದ ಉತ್ತರ. ಹಾಗೆ ಈ ಕಡೆ ಯಾರಾದ್ರೂ ಇನ್ನೊಂದು ಆನ್ಸರ್ ಕೊಡ್ಬೇಕು. ಇದಕ್ಕೇನೆ ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಹಾ, ನಮ್ಮ ವಿಮಲಾ ಅವ್ರು ಯಾರು? ವಿಮಲಾ ಅವ್ರ ನೀವ್ ಆನ್ಸರ್ ಮಾಡ್ಬೇಕು. ಏನು ಆನ್ಸರ್ ಇಲ್ಲ. ಹುಟ್ಟಾಗೆ ಎಲ್ಲಾರು ಬ್ಯೂಟಿಯಾಗಿ ಹುಟ್ಟಿರ್ತಾರೆ. ಯಾರು ಏನು ಇವ್ರ ಕಪ್ಪು ಇವ್ರ ಬಿಲ್ಪು ಅನ್ನೋದೆಲ್ಲ ಏನಿಲ್ಲ. ಕಾನ್ಫಿಡೆಂಟ್ ಲೆವೆಲ್ ಅವ್ರ ಏನ್ ತಗೊಂಡಿರ್ತಾರೆ ಕಾನ್ಫಿಡೆಂಟು ಅದು ಆಚೆ ಬರ್ಬೇಕು. ಅದು ಆಚೆ ಬರ್ಬೇಕಂದ್ರೆ ನಮ್ಮಲ್ಲಿ ಏನಿದೆ ಟ್ಯಾಲೆಂಟು. ಯಾಕಂದ್ರೆ ನಾವು ಒಂದು ಡೈಮಂಡ್ ತರ, ಏನಂದ್ರೆ ಡೈಮಂಡ್ ಈಸಿಯಾಗಿ ಸಿಗೋದಿಲ್ಲ. ಡೈಮಂಡ್ ಅನ್ನೋದು ಎಷ್ಟು ಆಳವಾಗಿ ನೀವು ಹೋಗ್ತಾ ಇರ್ತೀರೋ, ಟ್ರೈ ಅದು ಒಂದಲ್ಲ ಒಂದು ದಿವಸ ನಿಮಗೆ ರಿಸಲ್ಟ್ ಈ ತರ ಸಿಗುತ್ತೆ. ಅದಕ್ಕೆ ನಾನು ನಾನ್ ಪ್ರೊಫೆಷನಲ್, ಆಕ್ಚುಲಿ ಐ ಆಮ್ ನಾಟ್ ಎ ಪ್ರೊಫೆಷನಲ್. ಬಿಕಾಸ್ ನಾನು MLM ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ 2 years ಇಂದ. 15 years ಇಂದ ಹೌಸ್ ವೈಫ್. ಈಗ ಒಂದು 2 years ಇಂದ ಪ್ರೊಫೆಷನಲ್ ಆಗಿ ಆಚೆ ನಾನು ಏನಾದ್ರು ಸಾಧಿಸ್ಬೇಕು, ನಾನು ಏನಾದ್ರು ಮಾಡಬೇಕು ಅಂತ ಬಂದಿರೋದು. ಈಗ ನನ್ನ ಮಗಳು 10th ಓದ್ತಾ ಇದ್ದಾಳೆ, ನನಗೆ ಇನ್ನೊಬ್ಳು ಮಗಳು 3rd ಓದ್ತಾ ಇದ್ದಾಳೆ. ಏನು ನಂಗೆ ಡಿಫಿಕಲ್ಟ್ ಅನಿಸ್ತಾ ಇಲ್ಲ. ಬಿಕಾಸ್ ನಂದೆಲ್ಲ ಆಗಿದೆ, ಮದುವೆ ಆಗಿದೆ, ಮಕ್ಕಳಾಗಿದೆ, ಎಲ್ಲ ಆಗಿದೆ. ಈಗ ನನಗೆ ಫ್ರೀ ಬೋರ್ಡ್ ಆಗಿ ನಮ್ಮ ಮನೇಲಿ ಎಲ್ಲರೂ ಬಿಟ್ಟಿದ್ದಾರೆ, ಏನಾದರೂ ಮಾಡು, ಅಚೀವ್ ಮಾಡು ಅಂತ. ಆದ್ದರಿಂದ ನಾನು ಸ್ಕಿನ್ ಕೇರ್, ಹೆಲ್ತ್ ಕೇರ್ ಮತ್ತು ಕಾಸ್ಮೆಟಿಕ್ಸ್ ಇದರಲ್ಲೆಲ್ಲ ಟ್ರೈನರ್ ಆಗಿ ತಗೊಂಡು ನಾನೇ ಪ್ರೊಫೆಷ್ನಲ್ ಆಗಿ ಮಾಡಬೇಕು ಅಂತ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಮ್ಯಾಮ್, ಇವಾಗ ನೀವೊಂದು ಸುಳ್ಳು ಹೇಳಿದ್ರಿ. ನೀವು ಏನು ಹೇಳಿ? ನೀವು ನಿಮ್ಗೆ 10th ಓದೋ ಮಕ್ಕಳಿದಾರಾ? ಸೀರಿಯಸ್ಲಿ ಸುಳ್ತಾನೆ? ಸುಳ್ಳಲ್ವಾ? ಇವರೇ ಇನ್ನ ಇವತ್ತಾನೆ 2nd PU ಪಾಸ್ ಆದಂಗಿದ್ದಾರೆ. ಇವ್ರಿಗೆ 10th ಇರೋ ಮಕ್ಕಳಂತೆ. ಇವ್ರು ಕೂಡ ನೋಡಿ ಮ್ಯಾಮ್ ಇನ್ನ ಅಡ್ವಾನ್ಸ್ಡ್. ನಾನಾದ್ರೆ ಇನ್ನ 2nd PU ಪಾಸ್ ಆಗಿದ್ದಾರೆ ಇವಾಗ ತಾನೇ ಅನ್ಕೊಂಡಿದ್ದೆ. ಅವ್ರು ನೋಡಿದ್ರೆ 10th ಪಾಸ್ ಆಗಿರೋ ಮಕ್ಕಳಿದ್ದಾರೆ. ಅಂದ್ರೆ ಸಿಸ್ಟರ್ಸ್ ಅಂತಾರೆ, ಅಕ್ಕ ತಂಗಿಯರು ಅಂತಾರೆ. ಯಾಕಂದ್ರೆ ನನ್ನ ಮದುವೆ ಆಗಿದೆ 18 ಈಗ ನಾನು 34. ಆದ್ರೆ ಎಲ್ಲಾರು ಇದೇ ಹೇಳೋದು, ಯಾಕಿನ್ನ ಇಷ್ಟು ಹಿಂಗಾಗಿದ್ದೀರಾ, 10th ಓದ್ತಾ ಇದ್ದಾರ ನಿಮ್ ಮಗಳು ಅಂತ ಕೇಳ್ತಾರೆ. ಬಟ್ ಐ ಆಮ್ ಬ್ಲೆಸ್ಡ್ ಆಫ್ ಇನ್ ದಟ್. One could ever get a best compliment ಏನು ಅಂತಂದ್ರೆ that you look young ಅನ್ನೋದು. You look absolutely young. ಹಾಗೆ ಇನ್ನೊಬ್ರು ಇವಾಗ ಮೇಕಪ್ ಅಂದ ತಕ್ಷಣನೇ, ಮೇಕಪ್ ಆರ್ಟಿಸ್ಟ್ರಿ ಅಂದಿದ ತಕ್ಷಣನೇ ಕೆಲವ್ರಿಗೆ ತುಂಬಾನೇ ಒಂದು ಡಿಗ್ರೇಡ್ ಮಾತಾಡೋ ಇವ್ರು ಕೂಡ ಇದ್ದಾರೆ. ಅವ್ರಿಗೇನ್ ಬಿಡಪ್ಪ, ಬಣ್ಣ ಹಚ್ಕೊಂತಾರೆ, ಬಿಡಪ್ಪ ಅಲ್ವಾ? ಈ ಮಾತನ್ನ ನೀವು ಕೂಡ ಕೇಳಿರ್ತೀರಾ. ಎಷ್ಟು ಕಷ್ಟ ಆಗತ್ತೆ ಇದನ್ನೆಲ್ಲ ಒದ್ದು, ನಾನು ಸೈಡ್ ಇಟ್ಟು ಅಂತ ಹೇಳಲ್ಲ, ಈ ಮಾತುಗಳನ್ನೆಲ್ಲ ಒದ್ದು ನೀವು ಮೇಲೆ ಬರೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಹಾಗೆ ಅದನ್ನೆಲ್ಲ ಒದ್ದು ಮೇಲೆ ಬಂದಾಗ ನಿಮ್ಮನ್ನ ನೀವು ವಾಪಸ್ ನೋಡ್ಕೊಂಡಾಗ ಈ ಎಷ್ಟು ಕಷ್ಟಗಳನ್ನ ನಾನು ಮೆಟ್ಟು ಬಂದೀನಿ ಅಂತಂದಾಗ ನಿಮಗ್ ಸಿಗುವಂತಹ ನಿರಾಳತೆ ಏನು, ಹೇಗಿರುತ್ತೆ ಅನ್ನೋದು ಯಾರಾದ್ರೂ ಹೇಳೋಂಗಿದ್ರೆ ಹೇಳ್ಬೋದು. ಎಷ್ಟು ಖುಷಿ ಆಗತ್ತೆ, ಹೇಗಿರುತ್ತೆ, ಇದೆಲ್ಲದನ್ನು ದಾಟಿ ನೀವು ಏನೋ ಸಾಧನೆ ಮಾಡ್ಬೇಕು ಅಂತ ಮೇಲೆ ಬಂದಿರ್ತೀರಾ, ಅದು ಹೇಗಿರುತ್ತೆ ಅನ್ನೋದಾದ್ರೆ ಖುಷಿ ಆಗತ್ತಾ? ನನ್ನ ಹೆಸರು ಮೇಘ್ನಾ ಅಂತ, ಮೇಕಪ್ ಆರ್ಟಿಸ್ಟು. ಓಕೆ, ನನಗೆ ಈ ಸ್ಟೇಜ್ ಮೇಲೆ ಈ ಅನೀಶ್ ಕ್ರಿಯೇಷನಿಂದ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂದರೆ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಅನೀಶ್ ಸರ್. ಆ್ಯಂಡ್ ಏನಂದರೆ ಎಲ್ಲರೂ ಹೇಳ್ತಾರೆ ಮೇಕಪ್ಪು ಮಾಡಿದ್ರೆ ಎಲ್ಲರೂ ಚೆನ್ನಾಗಿ ಕಾಣ್ತಾರೆ ಅಂತ. ಬಟ್ ನಾವು ಮೇಕಪ್ ಮಾಡೋದ್ರ ಜೊತೆಗೆ ಅವರು ಒಳಗಡೆಯಿಂದ ಇನ್ನರ್ ಬ್ಯೂಟಿ ಒಂದು ಎನ್ಹಾನ್ಸ್ ಆಗಬೇಕು. ಅದರಿಂದ ತುಂಬ ಚೆನ್ನಾಗಿ ಕಾಣ್ತಾರೆ. ನಾವು ಮಾಡೋದು 50%, ಬಟ್ ಅವರು ಇದರಿಂದನೇ ಔಟ್ಲುಕ್ ಬರೋದು ಅದರಿಂದನೇ. ಆ್ಯಂಡ್ ಮೋರ್ ಓವರ್ ನನಗೆ ಒಂದು ಹೇಳಬೇಕು ಅನ್ನಿಸ್ತಾ ಇದೆ. ಇಲ್ಲಿ ಸ್ಟೇಜಲ್ಲಿ ನಾನು ಒಂದೆರಡು ರ್ಯಾಂಪ್ ವಾಕ್ ಮಾಡಿದ್ದು ನಾನು ನೋಡಿಲ್ಲ. ಫಸ್ಟ್ ಟೈಮ್ ನಾನು ಇಲ್ಲಿ ಸ್ಟೇಜಲ್ಲಿ ಮಾಡೋರಿಗೆ ಮೇಕಪ್ ಮಾಡೋಕ್ಕೆ ಬಂದಿದ್ದು. ಪ್ರೊಫೆಷ್ನಲ್ ಆಗಿ ಮಾಡ್ತಾ ಇದ್ದೀನಿ, ವೆಡ್ಡಿಂಗ್ಸ್ ಆ ಥರ ಎಲ್ಲ ಅಟೆಂಡ್ ಮಾಡ್ತೀವಿ. ಇದು ಫಸ್ಟ್ ಟೈಮ್ ಅನೀಶ್ ಸರ್ ನಮ್ಮ ವರ್ಕ್ನ ಐಡೆಂಟಿಫೈ ಮಾಡಿ ನಮ್ಮನ್ನ ಇಲ್ಲಿ ಕರೆಸಿ ಒಂದು ವರ್ಕ್ ಕೊಟ್ಟಿದ್ದಾರೆ. ಇನ್ನೊಂದು ರ್ಯಾಂಪ್ ವಾಕ್ ಎಲ್ಲ ಮಾಡ್ತಾ ಇದ್ರು. ನನಗೆ ಒಬ್ರು ಮಾಡಿದ್ದು ಇಷ್ಟ ಆಯಿತು, ಬಟ್ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಇರಲಿಲ್ಲ. ಅದು ಒಂದು ಇದಾಯಿತು. ಅದೊಂದಿದೆ, ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಮುಖದಲ್ಲಿ ಒಂದು ಸ್ಮೈಲ್ ಬೇಕಿತ್ತು. ಹೆಣ್ಮಕ್ಳಿಗಿರೋದು ಅವರು ಏನು ಮಾಡ್ತಾರೆ ಅನ್ನೋ ಕೆಲಸದಕ್ಕಿಂತ ಮುಖದಲ್ಲಿರೋ ಸ್ಮೈಲ್. ಯಾವುದೇ ಕೆಲಸ ಮಾಡಲಿ, ಏನೇ ಮಾಡಲಿ, ಮುಖದಲ್ಲಿ ಒಂದು ಸ್ಮೈಲ್ ಬೇಕು. ಅದು ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಸ್ಮೈಲ್ ಒಂದು ಬೇಕಾಯ್ತು ಅಂತ ಹೇಳಿದ್ರಲ್ಲ, ನೀವು ಅದ್ರಲ್ಲಿ ಬೇಕಂದ್ರೆ ನಿಮ್ ಸ್ಮೈಲಲ್ಲಿ ಒಂದು ಕಾಲ್ಭಾಗ ಕೊಡ್ಬೋದು. ತುಂಬಾ ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ದೀರಾ, ಆಯ್ತಾ? ಇದರಲ್ಲಿ ಒಂದು ಕಾಲ್ಭಾಗ ಅವ್ರಿಗೂ ಕೊಡ್ಬೋದು. ಹೋಗ್ತಾ ನೀವು, ನಾನು ಅದಕ್ಕೆ ಹೇಳಿದ್ದು ಬರೀ ಗ್ರ್ಯಾಂಡ್ ಜೂರಿ ಮಾತ್ರನೇ ಅಲ್ಲ, ಕೂತಿರುವಂತಹ ಎಲ್ಲರೂ ನಮ್ಮ ಸಾರ್ವಜನಿಕರು ಕೂಡ ಜಡ್ಜ್ ಮಾಡಬಹುದು, ಹಾಗೇನೆ ನಿಮ್ಮ ರಿಸಲ್ಟ್ಸ್ ಅನ್ನ ಹೇಳ್ಬಹುದು ಅಂತ. ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್
ನಮ್ಮ ಮೇಕಪ್ ಆರ್ಟಿಸ್ಟ್ ಮೇಡಮ್, ಥ್ಯಾಂಕ್ ಯು. ನೀವು ಅವ್ರಿಗೆ ಇನ್ಪುಟ್ ಕೊಟ್ಟು ಹೋಗ್ಬೋದು ಬೇಕಂದ್ರೆ. ಐಡೆಂಟಿಫೈ ಮಾಡಿ ಹೇಳಿದ್ರೆ ಅವರಿಗೆ ಬೇಜಾರಾಗುತ್ತೆ. ಸೊ ದಟ್ ನಾನು ಇಲ್ಲಿ ಹೇಳಿದೆ, ಅವ್ರಿಗೆ ಗೊತ್ತಾದ್ರೆ ಕರೆಕ್ಷನ್ ಮಾಡಿ. ಫೈನ್, ಥ್ಯಾಂಕ್ ಯು. ಇಷ್ಟೊಂದು ಒಳ್ಳೆ ಹೃದಯ ಇದೆಯಲ್ಲಪ್ಪ. ಒಂದ್ಸರಿ ಜೋರಾದ ಚಪ್ಪಾಳೆ ಬರಲಿ. ಮ್ಯಾಮ್, ನೀವು ಯಾರಾದ್ರೂ ಮಾತಾಡೋಂಗಿದ್ರೆ ದಯವಿಟ್ಟು ಮಾತಾಡಬಹುದು, ಯಾಕಂದ್ರೆ ಇದೀಗ ಸ್ಟೇಜ್ ನಿಮ್ದು. ಎಲ್ಲರಿಗೂ ನಮಸ್ಕಾರ. ನನಗೆ ಮೇಕಪ್ ಆರ್ಟಿಸ್ಟ್ ಅಂದರೆ ತುಂಬ ಇಷ್ಟ ಇತ್ತು. ಆದರೆ ನನ್ನ ಮನೇಲಿ ಕೇಳಿದಾಗ ನಮ್ಮ ಪೇರೆಂಟ್ಸು ಇದಕ್ಕೆ ಬೇಡ ಅಂತ ಇದ್ದರು. ಮತ್ತು ಓದಬೇಕು ಅನ್ನೋದು ಒಂದೇ ಹೇಳ್ತಾಯಿದ್ರು. ಮತ್ತು ನಾನು ನರ್ಸಿಂಗ್ ಮಾಡಿದ್ದೀನಿ. ಮತ್ತು ನಮ್ಮ ಮನೆಯವ್ರು ನನಗೆ ಮದುವೆ ಮಾಡಿಬಿಟ್ರು. PUC ಆಗಿದ ತಕ್ಷಣವೇ ಮದುವೆ ಮಾಡಿಬಿಟ್ರು. ನರ್ಸಿಂಗ್ ಆಮೇಲೆ ನಮ್ಮ ಮನೆಯವರೇ ಕಂಪ್ಲೀಟ್ ಮಾಡಿಬಿಟ್ರು. ನರ್ಸಿಂಗ್ ಎಲ್ಲ ಅವರೇ ಓದಿಸಿದ್ರು. ಅದಾದಮೇಲೆ ಮತ್ತೆ ಇದು ನನಗೆ ತುಂಬ ಇಷ್ಟ ಅಂತ ತುಂಬ ಸಲ ಹೋಗು ಅಂದರು. ನಾನೇ ಹೋಗೋಕ್ಕೆ ಇಷ್ಟಪಡಲಿಲ್ಲ, ಆಗಲ್ಲ ಅಂತ ನಮ್ಮ ಮನೇಲೆಲ್ಲ ಹೇಳ್ತಾ ಇದ್ದಿದ್ದಕ್ಕೆ ಹೋಗೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಅವರೇ ಸಹಕರಿಸಿ ಲಕ್ಷ್ಮೀ ಕಲ್ಯಾಣ ಹತ್ರ ನಮ್ಗೆ ಟ್ರೈನಿಂಗ್ ಕೊಡಿಸಿ ಅವರಿಂದ ನಾನು ಈ ಸ್ಟೇಜ್ ಮೇಲೆ ನಾನು ನಿಂತ್ಕೊಂಡು ಇವತ್ತು ಮಾತಾಡೋಕ್ಕೆ ಈ ಥರ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊಳಕ್ಕೆ ನಂಗೆ ಇಷ್ಟಪಡ್ತೀನಿ. ಒಂದು ಜೋರ ಚಪ್ಪಾಳೆ ಬರಬೇಕು ಮೇಡಮ್ಗೂ, ಹಾಗೆ ಇವರ ಬೆನ್ನ ಹಿಂದೆ ನಿಂತ್ಕೊಂಡಂತ ಲಕ್ಷ್ಮೀ ಕಲ್ಯಾಣ್ ಅವ್ರಿಗೂ ಕೂಡ. ಪರವಾಗಿಲ್ಲ ಮ್ಯಾಮ್, ನೀವು ಬರೀ ಮೇಕಪ್ ಆರ್ಟಿಸ್ಟ್ ಅಲ್ಲದೆ ಕೂಡ ಅವ್ರನ್ನ ಮೆಂಟಲಿ ಕೂಡ ಸ್ಟ್ರಾಂಗ್ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರೂವ್ ಆಗ್ತಾ ಇದೆ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ, ಎಲ್ಲ ರಾಣಿಯರಿಗೂ ಥ್ಯಾಂಕ್ ಯು ಸೋ ಮಚ್.